ಗರಿಗರಿಯಾದ ಚಕ್ಲಿ ರೆಸಿಪಿ ತೋರಿಸಿದ್ದೀನಿ. ಯಾರಿಗೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ಇಷ್ಟು ಚಕ್ಲಿಗಳು ರೆಡಿ ಆಯಿತು. ಈಗ ಫ್ರೈ ಮಾಡೋದೆ. ಏನು ಮಾಡ್ತಿದ್ದೀಯಾ ನೀನು? ಕೋಡ್ಬೇಡಿ ಹಬ್ಬ. ಯಾರಿಗೋಸ್ಕರ? ಅಮ್ಮನಿಗೋಸ್ಕರ. ಓಕೆ, ಥ್ಯಾಂಕ್ ಯು. ಅದೆಷ್ಟು ಫ್ರೈ ಮಾಡೋಣ ಈಗ? ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಚಕ್ಲಿ ರೆಸಿಪಿ ತೋರಿಸ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಗರಿಗರಿಯಾದ ಚಕ್ಲಿ 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 ರೆಡಿ. 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಉದ್ದಿನಬೇಳೆ, 1 ಕಪ್ಪಷ್ಟು ಕಡಲೆ ಅಂದರೆ ಪುಟಾಣಿ, ಇಂಗು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಖಾರ ತಕ್ಕಂತೆ ನೋಡ್ಕೊಳ್ಳಿ, ಖಾರ ಜಾಸ್ತಿ ಬೇಕಾ ಕಮ್ಮಿ ಬೇಕಾ ಅಂಥೇಳಿ, ಬಿಳಿ ಎಳ್ಳು, ಅಜ್ವಾಯಿನ್ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ, ಎಣ್ಣೆ ಮತ್ತು ಅರಶಿನ ತೊಗೊಂಡಿದ್ದೀನಿ, ಅಜ್ವಾಯಿನ್ ಮತ್ತು ಜೀರಿಗೆ, ಕರಿಯಲು ಎಣ್ಣೆ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಿಗೆ ನಾವು 1 ಬಟ್ಲಷ್ಟು ಏನು ಉದ್ದಿನಬೇಳೆ ಇಟ್ಕೊಂಡಿದ್ವಲ್ಲ ಆ ಉದ್ದಿನಬೇಳೆ ಈಗ ಇದಕ್ಕೆ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಎಲ್ಲೂ ಸಹ ಕೆಂಪಾಗಲಾರ್ದಂಗೆ ಪೂರ್ತಿಯಾಗಿ ಹೊತ್ತೋಗ್ಲಾರ್ದಂಗೆ ಉರಿಬೇಕಾಗತ್ತೆ. ತುಂಬ ಈಸಿ. ಮನೆಯಲ್ಲೇ ಈ ಥರ ಮಾಡಿ ಇಟ್ಟರೆ ಮಕ್ಕಳು ಹೋಗ್ತಾ ಬರ್ತಾ ತಿಂತಾರೆ. ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಚಕ್ಲಿ ಕೋಡ್ಬಳಿ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ? ಈ ಥರ ಮಾಡಿ ನೋಡಿ ಒಮ್ಮೆ. ತುಂಬ ಗರಿಗರಿಯಾಗುತ್ತೆ, ತುಂಬ ರುಚಿಯೂ ಆಗುತ್ತೆ ಇದು. ನಾನೀಗ 1 ಬೌಲಷ್ಟು ಉದ್ದಿನಬೇಳೆ ಹಾಕಿದ್ದೆ. ಅದನ್ನು ಈಗ ಹುರಿದಿದ್ದಾಗಿದೆ ಚೆನ್ನಾಗಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಪುಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಆ ಬಾಣಲಿ ಬಿಸಿಗೇ ಅದು ಸರಿಯಾಗಿ ಹೋಗುತ್ತೆ. ಇದನ್ನು ಸಹ ಚೆನ್ನಾಗಿ ಈಗ ಹುರಿದಿದ್ದಾಗಿದೆ. ಈಗ ನೋಡಿ ಚೆನ್ನಾಗಿ ಹುರ್ಕೊಂಡು ಬಿಸಿ ಆದರೆ ಸಾಕಷ್ಟು, ಪೂರ್ತಿಯಾಗಿ ಉರಿ ಅವಶ್ಯಕತೆ ಇರಲ್ಲ. ಪುಟಾಣಿನ ತಣ್ಣೀರು ಹಾಕ್ಕೊಂಡಿಲ್ಲ. ಬಿಸಿನೀರು ಹಾಕೋದ್ರಿಂದ ಇನ್ನೊಂದಿಷ್ಟು ಗರಿ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ಅದು ಪೂರ್ತಿಯಾಗಿ ತಣ್ಣಗಾಗೋದ್ರಾಗೆ ಇದು ನೀರು ಕೂಡ ಕಾದ್ಬಿಡುತ್ತೆ ಅಂತಲೇ ನೀರು ಕಾಸ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸಿ ಜಾರ್ ತೊಗೊಂಡು ಈಗ ಆ ಮಿಕ್ಸಿ ಜಾರ್ಗೆ ಪೂರ್ತಿಯಾಗಿ ತಣ್ಣಗಾಗಿರುವಂಥ ಉದ್ದಿನಬೇಳೆ ಮತ್ತು ಪುಟಾಣಿನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಜಾರಿಗೆ ಹಾಕ್ಕೊಂಡು ಎರಡನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಫೈನ್ ಪೌಡ್ರ್ ಆಗಬೇಕು ಚೆನ್ನಾಗಿ. ನೋಡಿ ಆಗಿದೆ. ಈಗ ಪೂರ್ತಿ ಸಣ್ಣಗೆ ಆಗಬೇಕು. ಗಾಳಿ ತುಂಬ ಇತ್ತು ವಿಂಡೋದಿಂದ. ಕಿಟಕಿ ಹಾಕಿಬಿಟ್ರೆ ಸೆಕೆ ತುಂಬ ಆಗುತ್ತೆ. ಫ್ಯಾನ್ ಹಾಕಿದರೆ ಸರಿಯಾಗಲ್ಲ ಅಂದ್ಬಿಟ್ಟೆ ನಾನು ಫ್ಯಾನ್ ಆಫ್ ಮಾಡಿದೆ. ಅದು ಗಾಳಿ ಇರೋದಕ್ಕೂ ಇನ್ನೊಂದಿಷ್ಟು ಆರ್ತಾಯಿತ್ತು ಎಲ್ಲ ಹಿಟ್ಟೆಲ್ಲ. ಈಗ ಒಂದು ಪರಾತದಲ್ಲಿ ತೊಗೊಂಡು ನೋಡಿ ಹೇಗೆ ಹಾರಿದಷ್ಟು ಅಕ್ಕಿ ಹಿಟ್ಟು. ಈಗ ಇದಿಷ್ಟನ್ನು ಏನು ನಾವು ಅಜ್ವಾಯಿನ್ ಮತ್ತು ಜೀರಿಗೆ ಇಟ್ಕೊಂಡಿದ್ವಲ್ಲ ಅದಷ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಅಜ್ವಾಯಿನ ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಒತ್ತಿ ಹಾಕಬೇಕಾಗತ್ತೆ. ಖಾರ ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗಾಗಲಿ, ಸಂಡೇ ಮನೆಗೆ ಯಾರಾದರೂ ಬಂದರೂ ಗೆಸ್ಟ್ ಅಂದರೂ ಕೂಡ ಹಾಕಿ ಕೊಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಕಾದಿರೋ ತುಪ್ಪವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದು ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಸ್ವಲ್ಪ ತಣ್ಣಗಾಗೋದ್ರದಾಗೇ ಒಂದು ರೌಂಡ್ ಸೌಟಿಂದ ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅರಶಿನ ಕೂಡ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಅರಶಿನ, ಉಪ್ಪು, ಖಾರ, ಜೀರಿಗೆ, ಅಜ್ವಾಯಿನ ಹಾಕ್ಕೊಂಡಿದ್ದೀನಿ. 2 ಬೌಲಷ್ಟು ಅಕ್ಕಿ ಹಿಟ್ಟು, 1 ಬೌಲಷ್ಟು ಉದ್ದಿನಬೇಳೆ, 1 ಬೌಲಷ್ಟು ಪುಟಾಣಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈಗ ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಕ್ಲೀನಾಗಿ ಈ ಥರ ಕೈನಲ್ಲಿ ಕಲಿಸ್ಕೊಂಡು ಥರ ಹಿಡಿದ್ರೆ
ಕ್ಲೀನಾಗಿ ಅದು ಹಿಂಗೆ ಮುದ್ದೆಯಾಗಿ ಬರಬೇಕು, ಸೀಳಬಾರ್ದಂದ್ರೆ ಚೆನ್ನಾಗಾಗುತ್ತೆ ಗರಿ ಗರಿಯಾಗಿ ಅಂಥೇಳಿ ಅರ್ಥ. ಇದಿಷ್ಟನ್ನು ನೀಟಾಗಿ ಕಲಿಸ್ಕೊಂಡ್ಬಿಡ್ತೀನಿ. ಈಗ ಉಪ್ಪೆಲ್ಲ ಏನು ಉಪ್ಪಿದೆ ಖಾರ ಇದೆ ಅದೆಲ್ಲ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಈಗ ಇದಿಷ್ಟು ಕಲಸಿದಾಗಿದೆ. ಇನ್ನು ನಾವು ಬಿಸಿನೀರು ಕಾಸಿಟ್ಕೊಂಡಿದ್ವಲ್ಲ, ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕ್ಲೀನಾಗಿ ಹಿಟ್ಟನ್ನು ನಾದ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು. ಒಂದೇ ಸರಿ ಜಾಸ್ತಿ ನೀರು ಹಾಕೋದ್ರಿಂದ ಪೂರ್ತಿಯಾಗಿ ಅಳುಕಾಗ್ಬಿಡುತ್ತೆ ಹಿಟ್ಟು. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಕಲಿಸ್ಕೋಬೇಕು. ನಾವು ಹೇಗೆ ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಅದೇ ಹದಕ್ಕೆ ಇರಬೇಕು. ಇನ್ನೂ ಒಂಚೂರು ಸ್ಮೂತಾಗಿದ್ದರೂ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಲಿಸ್ಕೊಂಡ್ರೆ ಅಷ್ಟು ಗರಿಗರಿಯಾಗಿ ಇರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸ್ಮೂತಾಗಿ ಇರುತ್ತೆ ಚಕ್ಲಿ ರೆಸಿಪಿ. ಚಕ್ಲಿದು ಯಾರಿಗೆಲ್ಲ ಚಕ್ಲಿ ರೆಸಿಪಿ ಇಷ್ಟ ಈ ಥರ ಒಮ್ಮೆ ಮಾಡಿ ನೋಡಿ. ತುಂಬ ಬೇಗನೆ ಆಗುತ್ತೆ, ತುಂಬ ರುಚಿನೂ ಮಾಡೋದು ಕೂಡ ಸುಲಭ. ತಿನ್ನೋದಕ್ಕೆ ರುಚಿ, ಮಾಡೋದು ಕೂಡ ಸುಲಭ. ನೋಡಿ ಚೆನ್ನಾಗಿ ನಾದ್ಕೊಂಡು ಚೆನ್ನಾಗಿ ಕಲಸಿ ಆಗಿದೆ. ಈಗ ಇದು ಹಿಟ್ಟು ತುಂಬ ಹೊತ್ತು ನೆನೆಯೋ ಅವಶ್ಯಕತೆ ಏನಿಲ್ಲ. ಹಿಟ್ಟಿದು ಸ್ವಲ್ಪ ಹೊತ್ತು ನೆಂದರೆ ಸಾಕು, ಒಂದು 5 ನಿಮಿಷ ನೆಂದರೆ ಸಾಕು. ಹೀಗೆ ಹಿಟ್ಟು ಹೊತ್ತು ಚಕ್ಲಿ ಒರಳಿನಲ್ಲಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಈ ಥರ ನಮ್ಮ ಮನೆಯವರೇ ಅದನ್ನು ಕ್ಲೀನಾಗಿ ಪ್ರೆಸ್ ಮಾಡಿ ಕೊಡ್ತಿದ್ದಾರೆ. ಹಿಟ್ಟೆಲ್ಲ ರೆಡಿ ಮಾಡಿಕೊಟ್ಟೆ ನಾನು. ಅವರು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದರು. ನೀವು ಯಾವ ಥರ ಮಾಡ್ತೀರಂತಲೂ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಒಳ್ಳೆ ರೆಸಿಪೀಸ್ ಬರ್ತಾನೆ ಇರುತ್ತೆ. ಹೀಗೇ ನಿಮ್ಮ ಮನೆಯಲ್ಲಿ ಯಾರು ಈ ಥರ ಚಕ್ಲಿ ಯಾರು ಹೊತ್ಕೊಡ್ತಾರೆ, ನೀವೇ ಮಾಡ್ತೀರಾ ಅಥವಾ ಹಸ್ಬೆಂಡ್ ಅಥವಾ ಅಮ್ಮ ಅಥವಾ ಅಕ್ಕ ತಂಗಿ ಯಾರಾದರೂ ಹೆಲ್ಪ್ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ. ಫೈನಲಿ ಇಷ್ಟು ಚಕ್ಲಿ ಆಗಿದೆ. ಈಗ ಸದ್ಯಕ್ಕೆ ಇದಿಷ್ಟನ್ನು ಫ್ರೈ ಮಾಡ್ಕೊಂಬಿಡೋಣ. ಈಗ ಬನ್ನಿ ನೋಡೋಣ. ನೋಡಿ ಫೈನಲಿ ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಆಗಿತ್ತು ಚಕ್ಲಿ, ತುಂಬ ರುಚಿಯಾಗೂ ಆಗಿತ್ತು. ಉಪ್ಪಿಟ್ಟು, ಅವಲಕ್ಕಿ ಜೊತೆಗೆ ಸೈಡಿಗೆ ಈ ಥರ ಹಾಕ್ಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೆ ಕಾಫಿ ಟೀ ಜೊತೆಗೂ ತಿನ್ಬೋದು. ಅವರೆಲ್ಲವೂ ಕೆಳಗಡೆ ಕುತ್ಕೊಂಡೇ ಹೊತ್ಕೊಡ್ತೀನಿ ಬಿಡು ಅಂತಂದರು. ಅಲ್ಲಿ ಎಷ್ಟೋ ತನಕ ನಿಂತ್ಕೋಬೇಕಾಗತ್ತಲ್ವ, ಸೊ ಅದಕ್ಕೆ ಎಲ್ಲವೂ ಕ್ಲೀನಾಗೆಲ್ಲ ಕೈ ಕೆಳಗಡೆ ಇಟ್ಕೊಟ್ಟೆ. ಎಲ್ಲ ಎಣ್ಣೆ ಹಚ್ಬಿಟ್ಟು ಈಗ ಅದರಲ್ಲೇ ಹಾಕಿ ಒತ್ತಿ ಕೊಡ್ತಾಯಿದ್ದಾರೆ. ಸೊ ಮಕ್ಕಳಿರೋ ಮನೆಯಲ್ಲಿ ಏನಾದರೂ ಈ ಥರದ್ದು ಮಾಡ್ತಾಯಿದ್ದೀವಿ ಅಂದರೆ ಏನೋ ಸಂಭ್ರಮ ಅವರಿಗೆ. ಅವರು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ, ಬಟ್ ಎಕ್ಸ್ಟ್ರಾ ಕೆಲಸ ಅಂತೂ ಕೊಟ್ಟೇ ಕೊಡ್ತಾರೆ ಚೆನ್ನಾಗಿ. ನಿಮ್ಮ ಮನೆಯಲ್ಲಿ ಕೂಡ ಮಕ್ಕಳು ಹೀಗೇನಾ? ನನಗೇನೋ ಹಾಗೆ ಅನಿಸುತ್ತೆ. ನಮ್ಮ ಮನೆಯಲ್ಲಿರೋ ಮಕ್ಕಳು ಹಾಗೇನೆ. ಅದಕ್ಕೋಸ್ಕರ ಅವ್ರಿಗೆ ತುಂಬ ಖುಷಿ ನೋಡೋದು, ಏನದು ಹೆಂಗೆ ಮಾಡ್ತಾರೆ. ಫೈನಲಿ ಇಷ್ಟು ಚಕ್ಲಿಗಳು ರೆಡಿ ಆಯಿತು. ಈಗ ಫ್ರೈ ಮಾಡೋದೆ. ಏನು ಮಾಡ್ತಿದ್ದೀಯ ನೀನು? ಅದೇನದು? ಕೋಡ್ಬಳಿ. ಹಬ್ಬ ಯಾರಿಗೋಸ್ಕರ? ನನಗೋಸ್ಕರನ? ಅಮ್ಮನಿಗೋಸ್ಕರನ? ಓಕೆ, ಥ್ಯಾಂಕ್ ಯು. ಅದೆಷ್ಟು ಫ್ರೈ ಮಾಡೋಣ ಈಗ? ಫೈನಲಿ ಬಾಕಿ ಇರೋದೆಲ್ಲ ಇಷ್ಟು ಎಲ್ಲ ಚಕ್ಲಿ ಎಲ್ಲ ಕ್ಲೀನಾಗಿ ಬಂದು ಈಗ ಫ್ರೈ ಮಾಡ್ತಾಯಿದ್ದೀವಿ. ನನ್ನ ಹಸ್ಬೆಂಡ್ ಹೇಳಿದರು, ಇಲ್ಲ ನಾನೇ ಅದಿಷ್ಟನ್ನು ಫ್ರೈ ಮಾಡಿ ಕೊಡ್ತೀನಿ ಬಿಡು ಅಂಥೇಳಿ. ಸೊ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಅಷ್ಟು ಹಾಕ್ಕೊಳ್ತಾ ಇದ್ದಾರೆ. ಎರಡು ಬೌಲಷ್ಟು ಅಕ್ಕಿ ಹಿಟ್ಟಿಗೆ ಇಷ್ಟಕ್ಕೊಂದು ಆಗಿದೆ. ಅಂದರೆ ಉದ್ದಿನಬೇಳೆ ಮತ್ತು ಪುಟಾಣಿ ಹಿಟ್ಟು ಒಂದೊಂದು ಬೌಲ್, ಅಂದರೆ ಟೋಟಲ್ 4 ಬೌಲಿಗೆ ಇಷ್ಟಕ್ಕೊಂದು ಚಕ್ಲಿಗಳಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ ಚಕ್ಲಿ ರೆಸಿಪಿ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ನಿಮಗೂ ಇಷ್ಟ ಆಯಿತು ಈ ಚಕ್ಲಿ ರೆಸಿಪಿ ಅಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.